ಶಾಪಿಂಗ್ ಮಾಡೋದು ಅಂದರೆ ಹೊಸ ಬಟ್ಟೆ ತೊಗೊಳೋದು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಎಲ್ರಿಗೂ ಇಷ್ಟ. ಇಲ್ದವರು ಎದ್ದು ಕೂತ್ಕೊಂಡ್ಬಿಡ್ತೀವಿ, ಅಷ್ಟೊಂದು ಇಷ್ಟ ಶಾಪಿಂಗ್ ಮಾಡೋದು ಅಂತಂದರೆ. ನಾನಿವತ್ತು ಮರಾಠ ಮಂದಿರ್ಗೆ ಹೋಗಿದ್ದೆ. ಅಲ್ಲಿ ಈ ಥರ ಎಲ್ಲ ಸ್ಯಾರಿ ಎಲ್ಲ ಇಟ್ಟಿದ್ದರು. ಪ್ಯೂರ್ ಕಾಟನ್ ಕ್ಲಾತ್ಸ್ ಅಂದರೆ ಡ್ರೆಸ್ ಮೆಟೀರಿಯಲ್ ಕೂಡ ತುಂಬ ಇಟ್ಟಿದ್ದರು. ಆಮೇಲೆ ಬೆಡ್ ಕವರು, ಬೆಡ್ಶೀಟು ಎಲ್ಲ ತುಂಬ ಪ್ಯೂರ್ ಕಾಟನಲ್ಲಿ ಇಟ್ಟಿದ್ದರು. ಆಮೇಲೆ ನಮಗೆ ದುಪ್ಪಟ್ಟ ಏನಾದರೂ ಬೇಕಿದ್ರೆ ಅದನ್ನು ಪ್ಯೂರ್ ಕಾಟನಲ್ಲಿ ಇಟ್ಟಿದ್ದರು. ನನಗೆ ಯಾವ್ದಾದ್ರು ಚೆನ್ನಾಗಿ ಕಾಣಿಸ್ತು ಅದೆಲ್ಲ ನಾನು ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಕೊನೆಯವರೆಗೂ ನೋಡಿ, ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಮಾಡಿ. ಇದು ನೋಡಿ ಕಾಟನ್ ಸ್ಯಾರೀಸ್ ಅಂತ ಡಿಸೈನ್ ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಅದು ವೈಟ್ ತೋರಿಸ್ತಾ ಇದ್ದೀನಲ್ಲ, ಅದೇನೋ ದುಪ್ಪಟ್ಟ ಅಂತ. ಇಲ್ಲಿ ಸ್ಯಾರಿ ಅವರು ತೋರಿಸ್ತಾ ಇದ್ರು ಡಿಸೈನು. ಆಮೇಲೆ ರೇಟು ಕೂಡ ಅಷ್ಟೇ 1500 ಅಂತ ಹೇಳ್ತಾ ಇದ್ರು. ಇದು ರಾಜಸ್ಥಾನ್, ಜೈಪುರ್, ಗುಜರಾತ್ ಕಡೆಯವರು ಬಂದಿದ್ದು ಇದು ಸೇಲ್ಗೆ. ಮರಾಠ ಮಂದಿರ ಹತ್ರ ಇದೆ ಇದು, ಬೆಳಗಾಂ ಖಾನಾಪುರ್ ರೋಡ್. ನೋಡಿ ಇದು ಸ್ಯಾರಿ ಎಷ್ಟು ಚೆನ್ನಾಗಿದೆ. ಇದು ಏಜ್ ಆದವ್ರಿಗಂತೂ ತುಂಬ ಸಾಫ್ಟಾಗಿ ಅನಿಸುತ್ತೆ. ಫಂಕ್ಷನ್ಗೂ ವೇರ್ ಮಾಡ್ಬೋದು, ಮನೆಯಲ್ಲೂ ಹಾಕ್ಕೊಂಡು ಕೂಡ್ಬೋದು. ಅರೌಂಡ್ 1000 ಸ್ಟಾರ್ಟ್ ಇತ್ತು ಇಲ್ಲಿ ಸ್ಯಾರೀಸ್ ಎಲ್ಲ. ನೋಡಿ ಇದರೊಳಗೆ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ನಿಮಗೆ ಡಿಟೇಲಾಗಿ ಇದರಲ್ಲಿರೋ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸ್ಮೂತ್ ಇತ್ತು, ಒಂದಕ್ಕಿಂತ ಒಂದು ಡಿಸೈನು ಅಷ್ಟೇ, ಕಲರ್ಸು ಅಷ್ಟೇ. ಇಲ್ಲಿ ನೋಡಿ ನೀವು ಯೆಲ್ಲೋ, ಬ್ಲೂ, ಗ್ರೀನ್, ರೆಡ್, ಪರ್ಪಲ್ ಯಾವ ಕಲರ್ ಬೇಕಾದರೂ ನೀವು ಆ ಕಲರ್ ಚೂಸ್ ಮಾಡ್ಬೋದು. ರೇಟ್ 1000 ಏನೋ ಸ್ಟಾರ್ಟ್ ಇಲ್ಲಿ. ಇದು ಫಸ್ಟು ಶಾಪೇ, ಈ ಕಡೆ ಲೆಫ್ಟ್ ಸೈಡಲ್ಲಿ ಫಸ್ಟ್ ಶಾಪೇ ನಾನು ಹೋಗಿದ್ದೆ. ತುಂಬ ಚೆನ್ನಾಗಿತ್ತು ಇಲ್ಲಿ ಸ್ಯಾರೀಸ್ ಎಲ್ಲ. ಆಫೀಸ್ ವೇರ್ ಮಾಡೋರಿಗಂತೂ ತುಂಬ ಚೆನ್ನಾಗಿತ್ತು. ಇದು ಯೆಲ್ಲೋ ಕಲರ್ ಸ್ಯಾರಿ ನೋಡಿ, ಇದೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಇದು ಶಾಪಲ್ಲಿ, ಆರ್ಡಿನರಿ ಶಾಪಲ್ಲೆಲ್ಲ ಸಿಗಲ್ಲ ಈ ಥರ ವೆರೈಟೀಸ್ ಎಲ್ಲ. ಈ ಥರ ಜೈಪುರು, ಬಿಜಾಪುರಿಂದ ಏನು ಬಂದು ಸೇಲ್ ಹಾಕಿರ್ತಾರಲ್ಲ, ಅವ್ರ ಹತ್ರ ಮಾತ್ರ ಈ ಥರ ನಮಗೆ ಡಿಸೈನು, ಯುನಿಕ್ಕಾಗಿರೋ ಡಿಸೈನು ಸಿಗುತ್ತೆ. ನಾವೇನಾದರೂ ಯುನಿಕ್ಕಾಗಿ ಕಾಣಬೇಕು ಅಥವಾ ತುಂಬ ಡಿಫ್ರೆಂಟಾಗಿ ಕಾಣಬೇಕು ಅಂತ ಹೇಳಿದರೆ ಈ ಥರ ನಾವು ಸ್ಯಾರೀಸ್ ಎಲ್ಲ ವೇರ್ ಮಾಡ್ಬೋದು. ಇದೂ ಅಷ್ಟೇ ತುಂಬ ಸ್ಮೂತಾಗಿತ್ತು, ತುಂಬ ಈಸಿಯಾಗಿ ನಾವು ವೇರ್ ಮಾಡ್ಬೋದು. ತುಂಬ ಹೊತ್ತು ನಾವು ಉಟ್ಕೊಂಡು ಕೂತ್ರೂ ನಮಗೆ ಎಲ್ಲೂ ಶಕೆ ಅಂತ ಏನೂ ಅನಿಸಲ್ಲ. ಅದಾದಮೇಲೆ ನಾನು ಬ್ಲೌಸ್ ಸೆಕ್ಷನ್ಗೆ ಬರ್ತೀನಿ. ನಿಜವಾಗ್ಲೂ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿರೋ ಬ್ಲೌಸ್ಗಳು. ನೀವು ಬೇರೆ ಬೇರೆ ಸ್ಯಾರೀಸು ಅಂದರೆ ಸಿಲ್ಕ್ ಸ್ಯಾರೀಸು, ಡಿಸೈನರ್ ಸ್ಯಾರೀಸು, ಕಾಟನ್ ಸ್ಯಾರೀಸು ಎಲ್ಲದಕ್ಕೂ ನೀವು ಈ ಬ್ಲೌಸನ್ನು ವೇರ್ ಮಾಡ್ಬೋದು. ಇದು ವೈಟ್ ತೊಗೊಂಡಿದ್ನಲ್ಲ ಬ್ಲೌಸು, ನಿಜವಾಗ್ಲೂ ತುಂಬ ಸ್ಮೂತ್ ಇತ್ತು. ಡೈಲಿ ವೇರ್ ಕೂಡ ನಾವು ಇದನ್ನು ಮಾಡ್ಬೋದು, ಅಷ್ಟು ಸ್ಮೂತಾಗಿತ್ತು. ಇನ್ನು ಬೇರೆದೆಲ್ಲ ತುಂಬ ಹೆವಿ ಇತ್ತು ಸ್ವಲ್ಪ. ಅದನ್ನು ನೀವು ಫಂಕ್ಷನ್ಗೆ ಬೇಕಿದ್ರೆ ಹಾಕ್ಬೋದು. ಬೇರೆ ಬೇರೆ ಕಲರ್, ಎಲ್ಲ ಕಲರ್ ಸ್ಯಾರೀಸ್ಗೂ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದು ಕೂಡ ಅಷ್ಟೇ 500, 600, 700 ಎಲ್ಲ ಹೇಳ್ತಾ ಇದ್ರು. ನನಗೆ ಎಲ್ಲ ಕಲರ್ಸು ತುಂಬ ಇಷ್ಟ ಆಯಿತು. ಎಲ್ಲನೂ ತೊಗೊಂಡ್ಬಿಡೋಣ ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ. ಇದು ನೋಡಿ ವೈಟ್ ಎಷ್ಟು ಚೆನ್ನಾಗಿತ್ತು. ಇಲ್ಲಿ ದಾಂಡಿಯಾದಲ್ಲಿ ಆಡಲಿಕ್ಕೆ ಇದು ನಿಜವಾಗ್ಲೂ ಪರ್ಫೆಕ್ಟ್ ಬ್ಲೌಸ್ ಅಂತ ಅನ್ನಿಸ್ತು ನನಗೆ. ಎಲ್ಲ ಕಲರ್ಸು ಅಷ್ಟೇ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು. ನಾನು ಇನ್ನೂ ತುಂಬ ತೋರಿಸಿಲ್ಲ, ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ ಅಷ್ಟೇ. ಇದು ಬ್ಲ್ಯಾಕ್ ನೋಡಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಪರ್ಪಲ್, ಬ್ಲೂ, ರೆಡ್, ಬ್ಲ್ಯಾಕ್, ಯೆಲ್ಲೋ ಯಾವ ಥರ ಸ್ಯಾರಿ ಹಾಕಿದ್ರು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಾನು ಅವರಿಗೆ ಅದೇ ರೇಟ್ ಕೇಳ್ತಾ ಇದ್ದೆ, ಇದೆಷ್ಟು ಅಂತ ಹೇಳಿ. ಇದು ಅಷ್ಟೇ ಕಾಟನ್ ಸ್ಯಾರೀಸು ಇದೆಲ್ಲ. ಇದೂ ಅಷ್ಟೇ ಅರೌಂಡ್ 1000 ಸ್ಟಾರ್ಟ್ ಅಂತ ಏನೋ ಹೇಳ್ತಾ ಇದ್ರು. ಇದೂ ಅಷ್ಟೇ ಡಿಸೈನ್ ನೋಡಿ ತುಂಬ ಯುನಿಕ್ ಆಗಿದೆ. ಆಫೀಸ್ ವೇರ್ ಆರಾಮಾಗಿ ಮಾಡ್ಬೋದು ನೀವು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂತ್ಕೊಂಡ್ರು ನಿಮಗೇನು ಎಲ್ಲೂ ಶಕೆ ಅಂತ ಅನಿಸಲ್ಲ. ತುಂಬ ಸ್ಯಾರಿನೇ ಬೇಡಪ್ಪ ಅಂತ ಅನಿಸಲ್ಲ, ತೆಗೆದು ಬಿಸಾಕ್ಬಿಡೋಣ ಅಂತಲೂ ಅನಿಸಲ್ಲ. ತುಂಬ ಸಾಫ್ಟಾಗಿದ್ವು ಎಲ್ಲ ಸ್ಯಾರೀಸು. ಇದು ಕೂಡ ಅಷ್ಟೇ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಡಿಸೈನ್ ನಿಮಗೆ ಎಷ್ಟು ಡಿಟೇಲಾಗಿ ತೋರಿಸ್ತಾ ಇದ್ದೀನಿ. ಎಲ್ಲ ಕಲರು ಸ್ಯಾರೀಸ್ ಇದ್ದರೆ ಚೆನ್ನಾಗಿ ಅಂತ ಅನಿಸುತ್ತೆ. ಇಲ್ಲಿ ಟಾಪ್ಸು ಇತ್ತು. ಇದು ಸ್ವಲ್ಪ ಸ್ಯಾರಿ ಸ್ವಲ್ಪ ಹೆವಿ ಇತ್ತು. ರೇಟು ಕೂಡ ಅಷ್ಟೇ ತುಂಬ ಹೇಳ್ತಾ ಇದ್ರು ಇದನ್ನು. ಬಟ್ ಇದೂ ಕೂಡ ಅಷ್ಟೇ ತುಂಬ ಯುನಿಕ್ಕಾಗಿತ್ತು, ತುಂಬ ಡಿಫ್ರೆಂಟಾಗಿತ್ತು.
ಇಲ್ಲಿ ಡ್ರೆಸ್ ನೋಡಿ, ಇದೂ ಎಷ್ಟು ಯುನಿಕ್ ಆಗಿದೆ ಪ್ಯಾಟರ್ನು. ಇದೂ ಅಷ್ಟೇ ತುಂಬ ಸಾಫ್ಟ್ ಆ್ಯಂಡ್ ತುಂಬ ಕಾಟನ್, ಇದು ಪ್ಯೂರ್ ಕಾಟನ್ನಲ್ಲಿತ್ತು ಎಲ್ಲ ಡ್ರೆಸ್ಸಸ್ಸು. ಇದು ಕೆಳಗಿಟ್ಟಿದ್ದೆಲ್ಲ ಟಾಪ್ಸ್. ಇದು ನೀವು ಆಫೀಸ್ ವೇರ್ ಮಾಡ್ಬೋದು, ಮನೇಲಿ ಡೈಲಿ ಯೂಸ್ ಮಾಡ್ಬೋದು. ಒಂದಕ್ಕಿಂತ ಒಂದೆಲ್ಲ ಕಲರ್ಸು ಇತ್ತು ಅವರಲ್ಲಿ. ಏನೋ ಬೆಳಗಾಮಲ್ಲಿ ಇರಬೇಕು ಅಂದರೆ ತುಂಬ ಯುನಿಕ್ಕಾಗಿ ಡ್ರೆಸ್ ವೇರ್ ಮಾಡಬೇಕು ಅಂತ ಅನಿಸುತ್ತೆ, ಏನೋ ಯುನಿಕ್ಕಾಗಿರಬೇಕು ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲೆಲ್ಲಿ ಈ ಥರ ಸೇಲ್ ಬರ್ತಾ ಇರುತ್ತೆ ಅಲ್ಲಲ್ಲಿ ಹೋಗ್ತಾ ಇರ್ತೀನಿ. ಏನಾದರೂ ಒಂದು ಚೆನ್ನಾಗಿ ಕಂಡೇ ಕಾಣುತ್ತೆ ತೊಗೋತೀನಿ. ನನಗಿಲ್ಲ ಅಂದರೂ ಬ್ಲೌಸಸ್ ತುಂಬ ಇಷ್ಟ ಆಯಿತು. ಅದೇ ಹೇಳಿದ್ನಲ್ಲ, 500, 600, 700 ಎಲ್ಲ ಥರ ಕಲರ್ಸ್ ಬ್ಲೌಸು ಇಲ್ಲಿತ್ತು. ನೀವು ಒಂದು ಬ್ಲೌಸ್ ತೊಗೊಂಡ್ರೆ ನೀವು ಅದಕ್ಕೊಂದು 4-5 ಸ್ಯಾರೀಸ್ ನೀವು ಮ್ಯಾಚ್ ಮಾಡಿ ಹಾಕೋಬೋದು. ಆ ಥರ ಎಲ್ಲ ಬ್ಲೌಸ್ ಇಟ್ಟಿದ್ರು ಇಲ್ಲಿ. ದಾಂಡಿಯಾಗಂತೂ ಇದು ಪರ್ಫೆಕ್ಟ್ ಮ್ಯಾಚ್ ಅಂತ ಅನಿಸುತ್ತೆ ಈ ಥರ ಬ್ಲೌಸಸ್ಸು. ಇದು ವೈಟ್ ನೋಡಿ, ಕ್ರೀಮ್ ಕಲರ್ ಇದೆ ಅಲ್ಲ, ಹಾಫ್ ವೈಟ್ ಕಲರ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಡೈಲಿ ಯೂಸಿಗಂತೂ ಹೇಳಿ ಮಾಡಿಸಿದ ಥರ ಇತ್ತು ಬಟ್ಟೆ, ಅಷ್ಟು ಚೆನ್ನಾಗಿತ್ತು. ಇದೆಲ್ಲ ಇವಾಗೆಲ್ಲ ಟ್ರೆಂಡಿ ಆಗಿರೋ ಡಿಸೈನೇ ಇಟ್ಟಿದ್ರು ಅವರು, ಬ್ಲೌಸಸ್ಸು ಡಿಸೈನ್ಸ್ ಎಲ್ಲ. ನನಗಿದು ರೆಡ್ ಇಷ್ಟ ಆಯಿತು, ವೈಟ್ ಇಷ್ಟ ಆಯಿತು. ಹೇಳ್ಕೊತ ಹೋದರೆ ತುಂಬಾ ಇಷ್ಟ ಆಯಿತು. ಒಂದ್ಸಲ ಬೆಳಗಾಮಲ್ಲಿ ಇರೋರು ಸ್ವಲ್ಪ ಒಂದ್ಸಲ ವಿಸಿಟ್ ಮಾಡಿ, ಯಾವುದಾದ್ರೂ ನಿಮಗೂ ಚೆನ್ನಾಗಿ ಅನ್ನಿಸ್ಬೋದು. ಆಮೇಲೆ ಇದು ಸ್ಯಾರಿ ಕಡೆ ಬಂದೆ. ಇದು ಬ್ಲ್ಯಾಕ್ ಕಲರ್ ಸ್ಯಾರಿ. ಇದು ನೋಡಿ ಲೈಟ್ ಗೋಲ್ಡನ್ ಕಲರ್ ವಿತ್ ಪಿಂಕ್ ಬಾರ್ಡ್ರು. ಇದೂ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಮೋಸ್ಟ್ಲಿ ವೈಟ್ ಸ್ಯಾರಿ ಕಡೆ ಬರ್ತೀನಿ ಅನಿಸುತ್ತೆ. ಬಂದೆ ವೈಟ್ ಸ್ಯಾರಿ. ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಿ, ಅದರಲ್ಲಿ ಡಿಸೈನು. ಇದೂ ಅಷ್ಟೇ 1000, 1200, 1500, ಅರೌಂಡ್ 2000, 3000ವರೆಗೂ ಸ್ಯಾರೀಸ್ ಇಟ್ಟಿದ್ರು. ಹೇಳ್ತೀನಲ್ಲ, ಇದೆಲ್ಲ ನಾರ್ಮಲ್ ಶಾಪಲ್ಲಿ ಸಿಗೋ ಸ್ಯಾರೀಸ್ ಅಲ್ಲ, ತುಂಬ ಯುನಿಕ್ ಆಗಿರೋದು, ತುಂಬ ಡಿಫ್ರೆಂಟ್ ಆಗಿರೋದು ಸ್ಯಾರೀಸ್ ಎಲ್ಲ ನೋಡ್ಬೋದು ನೀವಿಲ್ಲಿ. ಇದು ಕಾಟನ್ ಸೆಟ್ ಅಂದರೆ ವಿತ್ ಪ್ಯಾಂಟ್ ಆ್ಯಂಡ್ ವಿತ್ ಟಾಪ್ ಎರಡೂ ಬರುತ್ತೆ. ಇದೂ ಅಷ್ಟೇ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಕಲರ್ಸು ಅಷ್ಟೇ, ಡಿಸೈನ್ಸು ಅಷ್ಟೇ. ಆಮೇಲೆ ಪ್ಯೂರ್ ಕಾಟನ್, ಮೇನ್ ಹೇಳಬೇಕಂದ್ರೆ ಇದು ಕಾಟನ್ ಸಮ್ಮರ್ ವೇರ್ಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಈಗ ಒಂದಾದ್ಮೇಲೆ ನಾನು ನೋಡ್ತಾ ಹೋಗ್ತೀನಿ. ನಾನು ಇಲ್ಲಿ ಒಂದು ಟಾಪ್ ಆ್ಯಂಡ್ ಬಾಟಮ್ ತೊಗೊಂಡೆ, ಅಂದರೆ ಈ ಥರ ಸೆಟ್, ಕಾಟನ್ ಸೆಟ್ ಒಂದು ತೊಗೊಂಡೆ ನಾನು. ಸಮ್ಮರ್ ವೇರ್ಗೆ ಚೆನ್ನಾಗಿರುತ್ತೆ, ಜರ್ನಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದೇ ಯಾವ್ದು ತೊಗೋಬೇಕು ಅಂತ ನಾನು ನೋಡ್ತಾನೆ ಇದ್ದೆ. ಎಲ್ಲನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯಾವ್ದು ಲೈಟ್ ಕಲರ್ ತೊಗೊಳ್ಳೋ, ಡಾರ್ಕ್ ಕಲರ್ ತೊಗೊಳ್ಳೋ ಅಂತ ನಾನು ನೋಡ್ತಾನೇ ಇದ್ದೆ. ಫಸ್ಟ್ ನನಗೆ ಬ್ಲ್ಯಾಕ್ ನೋಡಿದ ತಕ್ಷಣ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಆಲ್ರೆಡಿ ನಾನು ಅದರ ಬ್ಲ್ಯಾಕ್ ತುಂಬ ಇರೋದ್ರಿಂದ ನಾನು ಅದು ತೊಗೊಳ್ಳಿಲ್ಲ, ಮತ್ತು ಬೇರೆ ಲೈಟ್ ಕಲರ್ ತೊಗೊಂಡೆ. ಇಲ್ಲಿ ಕಾಟನ್ ಬೆಡ್ ಕವರ್ಸ್ ಮತ್ತು ಬೆಡ್ಶೀಟು, ಬ್ಲ್ಯಾಂಕೆಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹೀಗೆ ಕೊನೆವರೆಗೂ ನನ್ನ ವಿಡಿಯೋಸ್ ನೋಡಿ ನಂಗೆ ಸಪೋರ್ಟ್ ಮಾಡಿ. ಮತ್ತು ನಾನು ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.